ಎಲ್ರಿಗೂ ನಮಸ್ಕಾರ. ಎಕ್ಸ್ಟ್ರಾ ಮಾರ್ಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಗೆಲ್ರಿಗೂ ಗೊತ್ತಿದೆ KCET ಎಕ್ಸಾಮ್ಸ್ ಹತ್ರ ಬರ್ತಿದೆ. ಸೊ ಇವತ್ತಿನ ಟಾಪಿಕ್ ಹೌ ಟು ಅಟೆಂಪ್ಟ್ KCET. ಪಾಯಿಂಟ್ ನಂಬರ್ 1, ವರ್ಕ್ ಬ್ಯಾಕ್ವರ್ಡ್ಸ್. ಇನ್ನು ಎಷ್ಟು ದಿನ ಬಾಕಿ ಇದೆ ಅನ್ನೋದನ್ನ ಲೆಕ್ಕ ಮಾಡಿ ತಮ್ಮ ಸಂಪೂರ್ಣ ಕಾನ್ಸಂಟ್ರೇಷನ್ನ ಹೈ ವೆಯ್ಟೇಜ್ ಚಾಪ್ಟರ್ಸ್ ಮತ್ತು PYQs ಮೇಲೆ ಹಾಕಿ. ಇದರಿಂದ ಬಹಳ ಪ್ರಯೋಜನ ಆಗುತ್ತೆ. ಪಾಯಿಂಟ್ ನಂಬರ್ 2, ಕೀಪ್ ದ ಫ್ಲ್ಯಾಶ್ ಕಾರ್ಡ್ಸ್ ರೆಡಿ ಸೊ ದ್ಯಾಟ್ ಇಂಪಾರ್ಟೆಂಟ್ ಫಾರ್ಮುಲಾಗಳಾಗಿರ್ಬೋದು ಅಥವಾ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿರ್ಬೋದು ಆವಾಗ ನಾವು ರಿವೈಸ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು. ಪಾಯಿಂಟ್ ನಂಬರ್ 3, ನೋ ದಿ ಎಕ್ಸಾಮ್ ಪ್ಯಾಟರ್ನ್. ಇದು ತುಂಬ ಇಂಪಾರ್ಟೆಂಟ್. ನಮಗೆಲ್ರಿಗೂ ಗೊತ್ತಿರಬೇಕು, 2 ದಿನದಲ್ಲಿ 4 ಸೆಷನ್ಸ್ಗಳಿರ್ತವೆ, 1 ದಿನಕ್ಕೆ 2 ಸೆಷನ್ಸ್ ಇರ್ತವೆ. ಆ್ಯಂಡ್ ಪರ್ ಸೆಷನ್ಸ್ ಯು ವಿಲ್ ಗೆಟ್ 60 MCQs. ಆ್ಯಂಡ್ ಆ 60 MCQsನ ಸಾಲ್ವ್ ಮಾಡೋಕ್ಕೆ ನಿಮಗೆ ಸಿಗೋದು 80 ಮಿನಿಟ್ಸ್. ಅಂದರೆ ಅರೌಂಡ್ 1 ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ನಮಗೆ 60 ಸೆಕೆಂಡ್ಸ್ ಸಿಗುತ್ತೆ. ಇದು ಇಂಪಾರ್ಟೆಂಟ್. 60% ಕ್ವಶನ್ಸ್ ಬರೋದು ಸೆಕೆಂಡ್ PUC ಸಿಲೆಬಸ್ಸಿಂದ, ಮಿಕ್ಕಿದ 40% ಕ್ವಶನ್ಸ್ ಬರೋದು ಫಸ್ಟ್ PUC ಸಿಲೆಬಸ್ಸಿಂದ. ಪಾಯಿಂಟ್ ನಂಬರ್ 4, ನೋ ದ ಮಾರ್ಕಿಂಗ್ ಸ್ಕೀಮ್. ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅಂದರೆ ನೀವು ಪ್ರತಿಯೊಂದು ಕ್ವಶನ್ನ ಕಾನ್ಫಿಡೆಂಟ್ ಆಗಿ ಅಟೆಂಪ್ಟ್ ಮಾಡಬಹುದು. ಪಾಯಿಂಟ್ ನಂಬರ್ 5, ತುಂಬ ಮುಖ್ಯ, ಡೋಂಟ್ ಪ್ಯಾನಿಕ್. ಯಾವುದೇ ಟೆನ್ಷನ್ ಇಲ್ಲದೆ, ಗಡಿಬಿಡಿ ಇಲ್ಲದೆ ಎಕ್ಸಾಮ್ ಹಾಲಲ್ಲಿ ಎಲ್ಲ ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡಿ. ಆ್ಯಂಡ್ ಇದನ್ನು ನೆನ್ಪಿಟ್ಕೊಳ್ಳಿ, ಸಕ್ಸಸ್ ಈಸ್ ದ ಸಮ್ ಆಫ್ ಸ್ಮಾಲ್ ಎಫರ್ಟ್ಸ್ ರಿಪೀಟೆಡ್ ಡೇ ಇನ್ ಆ್ಯಂಡ್ ಡೇ ಔಟ್. ಸೊ ವರ್ಕ್ ಹಾರ್ಡ್, ಗಿವ್ ಯುವರ್ ಬೆಸ್ಟ್. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ ದಿ ಬೆಸ್ಟ್.